ಶರಣೆಯರ ನಾಡಿಗೆ ಬಂದಿಯಲ್ಲ. ಕಮಲ್ ಹಾಸನ್ ಹೇಗೆ ಮಾತಾಡ್ತಾನ ಕನ್ನಡದ ಬಗ್ಗೆ, ನಿನ್ನ ಅಭಿಪ್ರಾಯ ಏನು ಕನ್ನಡದ ಬಗ್ಗೆ ಅಂತ? ಅಣ್ಣ, ಶರಣರ ನಾಡಿಗೆ ಬಂದಿರಾ? ಕಮಲ್ ಹಾಸನ್ ಈ ಥರ ಹಿಂಗೆ ಕನ್ನಡದ ಬಗ್ಗೆ ಮಾತಾಡಿದ್ದಾನೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ನಮಸ್ತೆ, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಇವತ್ತು ಈ ಸಿಗ್ಲಿ ವರ್ಷ ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳದು ಕೇಳೋ ಹಾಗಿಲ್ಲ. ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸಾಗಿರುವ ಈ ಸಿಗ್ಲಿ ವರ್ಷ 33 ವರ್ಷ ಜೈಲೋ ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸೋ ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿನ ಜೈಲಲ್ಲಿ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸೆಯಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ವರ್ಷ ಅಂತ ಕರೀತಾರೆ. ಈ ಕನ್ನಡಕ್ಕೆ ಎಷ್ಟು ತಾಕತ್ತಿದೆ ಅನ್ನೋದು ಇವತ್ತು ಇತಿಹಾಸವನ್ನು ಬರೆದಂಥ ಕಮಲ್ ಹಾಸನ್ ಅವರಲ್ಲಿ ಈ ಸಿಗ್ಲಿ ವರ್ಷನ ಮನವಿ ಏನಪ್ಪ ಅಂದರೆ, ಕಮಲ್ ಹಾಸನ್ ಅವರು ಪಂಚಭಾಷೆಗಳ ಹೀರೋ ಆಗಿ ಇವತ್ತು ಅವರು ಎಲ್ಲ ಪಿಕ್ಚರ್ಗಳನ್ನ ನಾನು ನೋಡಿದ್ದೀನಿ. ತೆಲುಗಾಗಿರಲಿ, ತಮಿಳಾಗಿರಲಿ, ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಎಲ್ಲ ಮಲಯಾಳಿ ಆಗಿರಲಿ, ಎಲ್ಲ ಫಿಲ್ಮ್ಗಳಲ್ಲಿ ತುಂಬ ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಅಭಿಮಾನಿಗಳನ್ನು ಮೆಚ್ಚುಗೆ ಪಾತ್ರ ವಹಿಸ್ಕೊಂಡಂಥ ಕಮಲ್ ಹಾಸನ್ ಅವರು ಯಾಕೆ ಈ ಕನ್ನಡದ ಬಗ್ಗೆ ಅವರು ತಮ್ಮ ಒಂದು ತಮಿಳುನಾಡಿನಲ್ಲಿ ನಿಂತು ಈ ಥರ ಒಂದು ಅವಹೇಳನ ಭಾಷೆಯನ್ನು ಪದ ಬಳಸಿ ಹೇಳಿದ್ದು ಅವರು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂತ ನನ್ನ ಮನವಿ. ಯಾಕೆಂದರೆ ಇವತ್ತು ಈ ಕರ್ನಾಟಕದ ಇತಿಹಾಸ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿದೆ. ಕನ್ನಡದಲ್ಲಿನ ಇತಿಹಾಸ ಬರೆದು ಇವತ್ತು ತಮಿಳುನಾಡಿಗೆ ಹೋಗಿ ಒಳ್ಳೆ ಇತಿಹಾಸ ಕೊಟ್ಟಿದ್ದಾರೆ. ಈ ತಮಿಳು ಭಾಷೆ ಮತ್ತು ಕನ್ನಡ ಭಾಷೆ ಎರಡು ಕಣ್ಣು ಅಂತ ತಿಳ್ಕೊಂಡು ಆಟ ಆಡಿದರೆ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಇದ್ದ ಗೌರವ ಉಳಿಸ್ಕೊಂಡು ಇತಿಹಾಸ ಬರೆಯಂಥ ಕಮಲ್ ಹಾಸನ್ ಅವ್ರು ಹಾಕಿದ್ರು. ಆದರೆ ಇವತ್ತು ತಮಿಳ ಭಾಷೆಯ ಮುಂದುವರಿಸಿ ತಮಿಳು ಭಾಷೆಯಿಂದನ ಈ ಕನ್ನಡ ಭಾಷೆ ಬಂದಿದ್ದು ಅಂತಂದು ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಕನ್ನಡಿಗರಲ್ಲಿ ಸಿಗ್ಲಿ ಬಸ್ಸನ ಮನವಿ, ಈ ಒಂದು ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದು ಅವರು ತಪ್ಪು ಒಪ್ಕೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಕರ್ನಾಟಕದ ಕನ್ನಡಿಗರ ಭಾಷೆಗೆ ಒಂದು ಇತಿಹಾಸ ಒತ್ತಿದೆ. ಕನ್ನಡದಲ್ಲಿನ 262 ಕೇಸುಗಳನ್ನು ಇಂಗ್ಲೀಷ್ ಪ್ರಜೆ ಬರೆದಂಥ ಆಮೇಲೆ ಮೆಕಾಲಿಮನ್ ಅಂತ ಒಬ್ಬ ಇಂಗ್ಲೀಷ್ ಪ್ರಜೆ ಬರೆದಂಥ ಕಾನೂನಿನ ರಚನೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಇವತ್ತು ಕರ್ನಾಟಕದೊಳಗೆ IPC CRPC ಆ್ಯಕ್ಟ್ಗಳನ್ನು ಒಳಗೊಂಡು ಕನ್ನಡದಲ್ಲಿನ ವಾದ ಮಾಡಿ, ಕನ್ನಡದಲ್ಲಿನ ಪ್ರಶ್ನೆ ಮಾಡಿ, ಕನ್ನಡದಲ್ಲಿನ ತೀರ್ಪು ಬರೆದಂಥ ಕನ್ನಡಿಗ ಅದು ಸಿಗ್ಲಿ ವರ್ಷ ಹೇಳೋ ಮಾತು. ಇವತ್ತು ಈ ಸಿಗ್ಲಿ ವರ್ಷ ಈ ಪ್ರಪಂಚದನ ಸುತ್ತಿ ಎಲ್ಲ ಭಾಷೆನೂ ಕಲಿತು ಬರ್ಬೋದು. ಆದರೆ ಈ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಲಿಯೋದು ತುಂಬ ಕಷ್ಟಕರವಾದಂಥ ಕೆಲಸ ಐತಿ. ಅದಕ್ಕೋಸ್ಕರ ಇವತ್ತು ಈ ಸಿಗ್ಲಿ ವರ್ಷ ತಮಿಳು ಭಾಷೆಯಲ್ಲಿ ಒಂದು ನುಡಿ ಹಾಡು ಹೇಳ್ತಾನೆ. போனால் போகட்டும் போடா, போனால் போகட்டும் போடா, இந்த பூமியிலையா வாதவனாருடா, போனால் போகட்டும் போடா, போனால் போகட்டும் போடா, வந்தது தெரியும் போவது எங்கே, வாசல் நமக்கே தெரியாது, ಬಂದವರೆಲ್ಲ ತಂಗಿವಿಟ್ಟಾಲ್ இந்த மண்ணில் நமக்கே இடமேது, வாழ்க்கை என்பது வியாபாரம், அதில் ஜனனம் என்பது வரவாகம், அதில் மரணம் என்பது செலவாகம், போனால் போகட்டும் போಡ. ಈ ಥರ ಈ ಕನ್ನಡಿಗ ಕನ್ನಡ ಭಾಷೆ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ಮಣ್ಣಲ್ಲಿ ಬೆಳೆದು ಅನ್ನ ತಿಂದು ಕನ್ನಡಕ್ಕಾಗಿ ದುಡಿಯಂಥ ಈ ಸಿಗ್ಲಿ ಬಸ್ಯ ಆಲ್ ಇಂಡಿಯಾ ಎಲ್ಲ ರಾಜ್ಯದ ಭಾಷೆಗಳನ್ನು ಕಲಿತು ಹೀರೋ ಆಗಿ ಬರ್ತಾನೆ. ಆದರೆ ಕಮಲ್ ಹಾಸನ್ ಅವರು ಅಷ್ಟೇ ಅಲ್ಲ,
ಉಳಿದ ಎಲ್ಲ ರಾಜ್ಯದ ಭಾಷಿಗರಿಗೂ ಈ ಸಿಗ್ಲಿ ವಿಷಯ ಹೇಳೋದು ಇಷ್ಟೇ, ಕನ್ನಡಕ್ಕೆ ಇತಿಹಾಸದ ಒತ್ತು ಕೊಡಬೇಕು ಹೊರತು ಕನ್ನಡಕ್ಕೆ ಅವಮಾನ ಮಾಡೋಂಥ ಯಾವುದೇ ರಾಜ್ಯದ ಭಾಷಿಗರು ಹೇಳಿಕೆ ಕೊಟ್ಟರು ಅದನ್ನು ಅಲ್ಲುಗಳಿತಾನೆ. ಯಾಕಂದ್ರೆ ಎಲ್ಲ ಭಾಷೆ ಕಲ್ತರು ಈ ಕನ್ನಡ ಭಾಷೆ ಕಲಿಯೋದು ತುಂಬ ಕಷ್ಟ ಐತಿ. ಇದನ್ನು ಅರ್ಥ ಮಾಡ್ಕೋಬೇಕು. ಕಮಲ್ ಹಾಸನ್ ಅವರು ಇವತ್ತು ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲ್ ಹಾಸನ್ ಅವ್ರನ್ನ ಅವರು ಹೊಗಳ್ತಾರ, ಹೊಗಳಿಲಿ ಬೇಡ ಅನ್ನಂಗಿಲ್ಲ, ನಾನು ಹೊಗಳ್ತೀನಿ. ಆದರೆ ಕನ್ನಡಕ್ಕೆ ಕ್ಷಮೆ ಕೇಳಲಿಕ್ಕೆ ಅವರು ಒಪ್ಪಬೇಕು. ಇಲ್ಲ ಅಂದ್ರೆ ಅವ್ರು ಇರೋದು ಹೋರಾಟ ಈ ಶರಣ್ಯ ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಇತಿಹಾಸ ಯಾರಾದರೂ ಎಲ್ಲರೂ ಕೇಳಿದ್ದೀರಿ. ಇವತ್ತು ದಕ್ಷಿಣ ಕರ್ನಾಟಕದಾಗ ಶರಣ್ಯ ಅಕ್ಕಮಹಾದೇವಿ, ಶಿಕಾರಿಪುರ ಹುಚ್ಚರಾಯ, ಈಶ್ವರ, ವೀರಭದ್ರ, ಮದಗ ಮಾಸ್ತರ್ ಕೆಂಚಮ್ಮನ ಮಗ ಆಗಿ ಸತ್ಯ ಹೇಳ್ತೀನಿ. ಇವತ್ತು ಉತ್ತರ ದಕ್ಷಿಣ ಎರಡು ಕಣ್ಣು ಅಂತ ತಿಳ್ಕೊತೀನಿ. ಇವತ್ತು ಶರಣ್ಯ ಅಕ್ಕಮಹಾದೇವಿಯ ಗದ್ದಿಗೆಯಲ್ಲಿ ನಿಂತು ಒಂದು ಹಾಡು ಹೇಳ್ತೀನಿ. ಬೆಟ್ಟದ ಮ್ಯಾಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮ್ಯಾಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆ ಒಳಗೆ ಬಂದು ನೀನು ಮನೆಯ ಮಾಡಿ, ಓ ಸಂತೆ ಒಳಗೆ ಬಂದು ನೀನು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮ್ಯಾಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರ ದಡದಲ್ಲೊಂದು ನೇನು ಮನೆಯ ಮಾಡಿ, ಸಮುದ್ರ ದಡದಲ್ಲೊಂದು ನೇನು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆಯಂತಯ್ಯ, ನೆರೆತೊರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮ್ಯಾಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮ್ಯಾಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಹೆಂಗೆ ದಕ್ಷಿಣ ಕರ್ನಾಟಕದಾಗ ಶರಣ್ಯ ಅಕ್ಕಮಹಾದೇವಿ ಇತಿಹಾಸನ ಮೇಲೆ ಹೆಂಗೆ ಎತ್ತಿ ಹಿಡಿತಾ ಇದಾರ, ಹಂಗೆ ಉತ್ತರ ಕರ್ನಾಟಕದಾಗ ಶರಣಿ ಇಡಗಿ ಭೀಮಾಂಬಿಕೆಯ ಕ್ಷೇತ್ರನ ಹಂಗೆ ಅಭಿವೃದ್ಧಿ ಆಗಬೇಕು. ಇದು ಇವತ್ತಿನ ರಾಜ್ಯ ಸರ್ಕಾರದ CM ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅರ್ಥ ಮಾಡ್ಕೋಬೇಕು. ಎರಡು ಕಣ್ಣು ಥರ ಸಮಾನತೆಯಲ್ಲಿ ಕಾಣಬೇಕನ್ನೋದೇ ಈ ಸಿಗ್ಲಿ ಬಸ್ಸನ ಆಸೆ. ಈ ಕಡೆ ನೋಡಿದ್ರೆ ಮದಗ ಮಾಸ್ತರ್ ಕೆಂಚಮ್ಮ ಶರಣ್ಯ ಅಕ್ಕಮಹಾದೇವಿ ಇದ್ದಾಳ, ಆ ಕಡೆ ನೋಡಿದ್ರೆ ಸರ್ವಜ್ಞನ ಇತಿಹಾಸ ಐತಿ. ಎಲ್ಲ ತಾಯಿ ಮಕ್ಕಳಾಗಿ ಬೆಳಕಿ ಬರಬೇಕನ್ನೋದೇ ನನ್ನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಎಷ್ಟು ಚಂದ ನೋಡಲ್ಲ.